ಸರ್, ಇವತ್ತು ಕಾರ್ಯಕ್ರಮ ಬೇಗೂರು ಶಾಲೆಯಲ್ಲಿ ಈ ಕಾರ್ಯಕ್ರಮ ಬಗ್ಗೆ ನ್ಯಾಯಾಧೀಶರು ಮತ್ತು ಹೊಸಕೋಟೆ ನ್ಯಾಯಾಧೀಶರೆಲ್ಲ ಆಗಮಿಸಿ ಆಮೇಲೆ ಬೇಗೂರು ಗ್ರಾಮಸ್ಥರು ಶಾಲೆಯ ಮುಖ್ಯಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಚರ್ಚೆ ಮಾಡಿದ್ದೀರಾ? ಇದ್ರ ಬಗ್ಗೆ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ವತಿಯಿಂದ ನಾವು ಕಾನೂನು ಅರಿವು ಕಾರ್ಯಕ್ರಮ ಹಾಗೂ ಪರಿಸರ ದಿನಾಚರಣೆಯನ್ನು ಬೇಗೂರು ಗ್ರಾಮದಲ್ಲಿ ಹಮ್ಮಿಕೊಂಡ್ವಿ. ಈ ಕಾರ್ಯಕ್ರಮದಲ್ಲಿ ಗೌರವಯುತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಧರ್ ಸರ್ ಅವರು ಕೂಡ ಆಗಮಿಸಿದರು ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ. ಹಾಗೆ ನಮ್ಮ ಹೊಸಕೋಟೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಸರ್ ಅವರು ಬಂದಿದ್ರು ಈ ಒಂದು ಕಾರ್ಯಕ್ರಮಕ್ಕೆ. ಮಕ್ಕಳಿಗೆ ಇವರಿಬ್ರು ನ್ಯಾಯಾಧೀಶರು ತುಂಬಾ ಚೆನ್ನಾಗಿ ಕಾನೂನು ಅದರ ಬಗ್ಗೆ ಅರಿವು ಮಾಡಿಕೊಟ್ಟು, ಕಾನೂನು ಅಂದ್ರೆ ಏನು, ನಾವು ಹುಟ್ಟಿನಿಂದ ಸಾಯೋವರೆಗೂ ನಮ್ಗೆ ಕಾನೂನು ಬೇಕೇ ಬೇಕು ಅಂತೇಳಿ ಅದನ್ನೆಲ್ಲ ಅರಿವು ಮಾಡಿಕೊಟ್ಟು, ಮತ್ತೆ ಮಾನವ ಹಕ್ಕುಗಳು, ಮಾನವನಿಗೆ ಏನೇನ್ ಬೇಕು, ಹಕ್ಕು ಅಂದ್ರೆ ಏನು ಅದ್ರ ಬಗ್ಗೆ ತಿಳಿಸ್ಕೊಟ್ರು. ಮತ್ತೆ ಆಮೇಲೆ ನಮ್ಮ ಶ್ರೀಧರ್ ಸರ್ ಹೆಣ್ಮಕ್ಳ ಬಗ್ಗೆ ಆಗಿರ್ಬೋದು, ಮತ್ತೆ ಯಾವ ರೀತಿ ಕಾನೂನು ಅಂದ್ರೆ ಯಾವ ರೀತಿ ಅನ್ನೋ ಬಗ್ಗೆ ಅವರು ತಿಳಿಸ್ಕೊಟ್ರು. ಹಾಗೆ ನಮ್ಮ ಅರುಣ್ ಸರ್ ಅವರು ಕೂಡ ಮಾನವ ಹಕ್ಕುಗಳಂದ್ರೆ ಏನು, ಮಾನವನಿಗೆ ಯಾವ ರೀತಿ ಇರಬೇಕು, ಯಾವ ತರ ಅನ್ನೋವಂಥದ್ದು ಆ ಒಂದು ಹಕ್ಕುಗಳ ಬಗ್ಗೆ ತಿಳಿಸ್ಕೊಟ್ರು, ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರು. ನಿಜಕ್ಕೂ ಒಂದು ರೀತಿಯಲ್ಲಿ ಆ ಮಕ್ಕಳಿಗೆ ತುಂಬಾ ಈ ಒಂದು ಸಂದರ್ಭದಲ್ಲಿ ಬೇಕಾಗಿತ್ತು ಈ ಒಂದು ಕಾನೂನು ಅರಿವು ಕಾರ್ಯಕ್ರಮ. ಈ ಒಂದು ನಮ್ಮ ಸಂಸ್ಥೆ ವತಿಯಿಂದ ಮಾಡಿದ್ವಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷರಾದ ರವಿರವರು, ಹಾಗೆ ಸೆಕ್ರೆಟರಿ ಅವರಾದ ಕೃಷ್ಣಪ್ಪರವರು, ಹಾಗೆ BEO ಅವರು, ನಮ್ಮ ಒಂದು ಹೊಸಕೋಟೆ ತಾಲೂಕಿನ BEO ಅವರು ಕೂಡ ಆಗಮಿಸಿ ಅವರು ಕೂಡ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಅರಿವು ಮೂಡಿಸ್ಕೊಟ್ರು ಅವರು ಕೂಡ. ಹಾಗೆ ಮತ್ತೆ ಕಂಬಳಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅಮೀನ್ ರವರು, ಅಲ್ಲಿನ ಮೆಂಬರ್ ಆದ ಬೈರೇಗೌಡರು, ಹಾಗೆ ಸುರೇಶ್ ಅವರು, ಹಾಗೆ ಮುನ್ಶಾಮ್ಗೌಡರು, ರಾಜಣ್ಣರವರು, ಹೀಗೆ ಸುಮಾರು ಜನ ಬಂದು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಬೇಗೂರು ಗ್ರಾಮಸ್ಥರು ಬಂದು ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ಹಾಗೆ ಎಲ್ಲದಕ್ಕೂ ಯಶಸ್ವಿ ಆಗ್ಬೇಕಂತ ಕಾರಣ ಆ ಊರಿನ ಶಾಲಾ ಶಿಕ್ಷಕರು, ಹಾಗೆ HM ಆಗಿರ್ಬೋದು, ಸರಸ್ವತಿ ಹೆಗ್ಡೆ ಅಂತೇಳಿ ಅವರು ಆಗಿರ್ಬೋದು, ಆಮೇಲೆ ಮಕ್ಕಳು ಕೂಡ ತುಂಬಾ ಸಾವಧಾನಯುತವಾಗಿ ಕೂತು ಈ ಒಂದು ಕಾರ್ಯಕ್ರಮ ಬಗ್ಗೆ ಆಲಿಸಿ ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ. ಇವರು ಎಲ್ಲರಿಗೂ ನಾನು ತುಂಬ ಹೃದಯದ ಆಭಾರಿಯಾಗಿರ್ತೇನೆ. ಎಲ್ಲರಿಗೂ, ಆಮೇಲೆ ಬೇಗೂರು ಗ್ರಾಮಸ್ಥರಿಗೂ ಆಗಿರ್ಬೋದು, ನಮ್ಮ ಗೌರವಂತ ಜಡ್ ಸಾಹೇಬರು ಆಗಿರ್ಬೋದು, ಇಬ್ರಿಗೂ ಅವ್ರಿಗೆ, ಆಮೇಲೆ ನಮ್ಮ ಈ RI ಮತ್ತೆ ವಿಲೇಜ್ ಅಕೌಂಟೆಂಟ್ ರಫೀಕ್ ಅವ್ರು ಬಂದಿದ್ರು. ಇವರೆಲ್ಲರಿಗೂ, ಮತ್ತೆ ಹಾಗೆ ಇದೇನೋ ಕನ್ನಡ ಸಾಹಿತ್ಯ ಪರಿಷತ್ತು ಮುನ್ರಾಜ್ ಅವರು ಕೂಡ ಆಗಮಿಸಿ ಎಲ್ಲರೂ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ. ಎಲ್ಲರಿಗೂ ತಾನು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತಾ ನಾನು ಎಲ್ಲರಿಗೂ ಆಭಾರಿಯಾಗಿರ್ತೇನೆ. ನಮಸ್ಕಾರ.